ರಾಷ್ಟ್ರೀಯ ಹೆದ್ದಾರಿ 150A ರಸ್ತೆಯಿಂದ ಕೂದಲು ಅಳತೆ ದೂರದಲ್ಲಿ ಇರುವ ಚಿಕ್ಕಹಳ್ಳಿ ಎಂಬ ಗ್ರಾಮ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ಗ್ರಾಮಸ್ಥರು ದೂರಿದರು. ಚಿಕ್ಕಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕಿಗೆ ಒಳಪಟ್ಟಿದ್ದರೆ ವಿಧಾನಸಭಾ ಕ್ಷೇತ್ರ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಒಳಪಡುತ್ತದೆ. ಈ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಈ ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು, ಸಾರಿಗೆ, ಬೀದಿ ದೀಪ, ಸರ್ಕಾರಿ ಶಾಲೆ, ಸ್ವಚ್ಛತೆ ಮುಂತಾದ ಮೂಲಭೂತ ಸೌಲಭ್ಯಗಳಿಂದ ಹಲವು ದಶಕಗಳಿಂದ ವಂಚಿತವಾಗುತ್ತಲೇ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಚಿಕ್ಕಹಳ್ಳಿ ಮೂಲಕ ಪ್ರಸಿದ್ಧ ಕ್ಷೇತ್ರವಾದ ಗೌರಸಮುದ್ರ ಮಾರಮ್ಮನ ಸನ್ನಿಧಾನಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ 20 ವರ್ಷಗಳು ಕಳೆದರೂ ಡಾಂಬರೀಕರಣ ಆಗದೆ 2-3 ಅಡಿ ಗುಂಡಿ ಬಿದ್ದಿದ್ದರೂ ವಾಹನ ಸವಾರರು ರಸ್ತೆಯಲ್ಲಿ ಸಂಚರಿಸುವಾಗ ಪ್ರಾಣ ಭಯದಿಂದ ವಾಹನ ಚಾಲನೆ ಮಾಡುತ್ತಿದ್ದಾರೆ. ಈ ಹಿಂದೆ ಚಿಕ್ಕಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರಿಗೆ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದ್ದರೂ ಚಿಕ್ಕಹಳ್ಳಿ ಗ್ರಾಮದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಏಕೆ? ಶಾಸಕರು ಮತ್ತು ಹಿರಿಯ ಅಧಿಕಾರಿಗಳು ತಕ್ಷಣವೇ ಚಿಕ್ಕಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾಯಕ ಗ್ರಾಮ ನೋಡಲ್ ಅಧಿಕಾರಿಯಾಗಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಆಕಾಶ್ ಅವರನ್ನು ಸರ್ಕಾರ ನೇಮಿಸಿದೆ. ಆದರೆ ಅವರ ಇಲಾಖೆಗೆ ಒಳಪಡುವ ಸರ್ಕಾರಿ ಶಾಲೆ, ಕುಡಿಯುವ ನೀರು, ಬೀದಿ ದೀಪ, ರಸ್ತೆ, ಸ್ವಚ್ಛತೆ, ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಿಕ್ಕಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ನಾವು ರಸ್ತೆಯ ಒಂದು ಅವ್ಯವಸ್ಥೆ ನೋಡಿ ನಮ್ಮ ಇದೊಂದು ಅಳಲನ್ನು ತೋಡ್ಕೊಳ್ಳಕ್ಕಾಗಿ ನಾವೊಂದು ಇದು ಲೈವ್ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ನಮ್ಮ ಬೇಡರೆಡ್ಡಿಹಳ್ಳಿ ಚಿಕ್ಕ ಸಸಿಮರದಿಂದ ಚಿಕ್ಕಹಳ್ಳಿವರೆಗೆ ತಾರ್ ಆಗಬೇಕಾಗಿತ್ತು. ಸುಮಾರು 15-20 ವರ್ಷಗಳಿಂದ ತಾರನ್ನೇ ಕಾಣದೇ ಇರತಕ್ಕಂಥ ರಸ್ತೆ ನಮಗೆ ಹಾಸ್ಪಿಟ್ಲ್ಗಳಿಗೆ ಅಥವಾ ನಮಗೆ ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಎಷ್ಟು ಮುಖ್ಯನೋ ಶಾಲಾ ಮಕ್ಕಳು ಓಡಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಉದ್ದೇಶ, ನಮ್ಮ ಗ್ರಾಮಕ್ಕೆ ಸುಮಾರು 20 ವರ್ಷಗಳಿಂದ ಒಂದೇ ಒಂದು ಸರ್ಕಾರಿ ಬಸ್ ಬರ್ತಾ ಇದೆ. ಆ ಸರ್ಕಾರಿ ಬಸ್ಸಲ್ಲಿ ನಮ್ಮ ಶಾಲಾ ಮಕ್ಕಳು ಹೋಗ್ತಕ್ಕಂಥದ್ದು ಅದೇ ಬಸ್ಸಲ್ಲಿ. ಮೇಲಾಗಿ ಈ ಬಸ್ಸು ಓಡಾಡ್ತಕ್ಕಂಥ ದಾರಿ ಸರಿ ಇಲ್ಲದಿದ್ದಕ್ಕಾಗಿ, ತಗ್ಗು ಗುಂಡಿಗಳು ಬಿದ್ದಿರೋದಕ್ಕಾಗಿ ಕೆಲವು ದಿನಗಳು ಬಸ್ಸೇ ನಿಲ್ಲಿಸಿದ್ರು. ನಾವು ಹೋಗಿ ಬಸ್ ಕೇಳಿದಾಗ ರೋಡ್ ಸರಿ ಇಲ್ಲ, ಬರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ನಮ್ಮ ಗ್ರಾಮದ ಜನತೆನೇ ನಾವೇ ಸ್ವಯಾರ್ಜಿತದಿಂದ ದುಡ್ಡು ಹಾಕಿಬಿಟ್ಟು ಆ ಕಡೆ ಈ ಕಡೆ ಕಳ್ಳೆ ತೆಗೆದುಬಿಟ್ಟು, ನೋಡಿ ಇದೆಲ್ಲ ಈ ಥರ ಇದೆ ಕಳ್ಳೆ, ನಾವು ಕೂಡ ಕೆಲವು ಟೈಮ್ ಕಳ್ಳೆ ತೆಗೆಸ್ಬಿಟ್ಟು ಈಗಾದರೂ ರೋಡ್ ಚೆನ್ನಾಗೈತೆ ಬರ್ರಿ ಅಂತ ಕೇಳ್ಕೊಂಡಾಗ ಅವರು ಅಲ್ಲಿಂದ ನಮ್ಮ ಹೋಗೊಟ್ಟು ಅಥವಾ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹೋಗೊಟ್ಟು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮಗೆ ತಾರ್ ಕಾಣಬೇಕಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಹೊಸ ತಾರ್ ರೋಡ್ ಮಾಡಿರಿ ಅಂದರೆ ಇಲ್ಲಿ ಡ್ಯಾಮೇಜ್ ವರ್ಕ್ ಮಾಡಿಬಿಟ್ಟು ಡ್ಯಾಮೇಜ್ ವರ್ಕಿಗೆ ಏನು ಮಾಡಿದ್ದಾರೆ ಅಂತಂದರೆ ತಗ್ಗು ದಿನಗಳಿದಾವೆ. ಎಷ್ಟೋ ತಗ್ಗು ದಿನಗಳಂದರೆ ಮೊಣಕಾಲುಟ್ಟ ತಗ್ಗು ದಿನಗಳಿದಾವೆ. ಇಲ್ಲಿಗಿನ್ನ ಅಲ್ಲಿ ತುಂಬ ಚೆನ್ನಾಗಿದ್ದಾವೆ, ಅಲ್ಲಿ ಹಿಂದ್ಗಡೆನೂ ಇದ್ದಾವೆ. ಕೆಲವು ಬೈಕುಗಳು ಎಷ್ಟೋ ದಿನ ರಾತ್ರಿ ಬಿದ್ದು 1-1.5 ಗಂಟೆ ಆದಮೇಲೆ ಎಚ್ಚೆತ್ಕೊಂಡು ಫೋನ್ಗಳು ಮಾಡಿ ಅವ್ರು ವಾರಸುದಾರನ ಕರೆಸಿಬಿಟ್ಟು ಎತ್ಕೊಂಡು ಹೋಗಿದ್ದಾರೆ. ಕಾರಣ ಇಷ್ಟೇ, ರೋಡ್ ಚೆನ್ನಾಗಿದ್ದಿದ್ರೆ ಎಲ್ಲನೂ ಸುಸೂತ್ರವಾಗಿ ನಡೀತಾ ಇತ್ತು. ಹಂಗಾಗಿ ರಾತ್ರಿಗೆ ಸುಮಾರು 4 ಗಂಟೆ ಟೈಮಲ್ಲಿ ಜಲ್ಲಿನ ಏನು ಮಾಡಿದ್ದಾರೆ, ತಗೊಂಬಂದ್ಬಿಟ್ಟು ಒಂದು ಅರ್ಧ ಲೋಡ್ ತಗೊಂಬಂದ್ರೆ, ಅದು ನೈಟ್ ಅಲ್ಲ ಬೆಳಗಿನ ಜಾವ ಟೈಮಲ್ಲಿ ಅವರೆಲ್ಲ ಇಲ್ಲಿ ಯಾರು ಓಡಾಡ್ದ ಟೈಮಲ್ಲಿ ಒಂದು ಅರ್ಧ ಲೋಡ್ ಜಲ್ಲಿ ತಗೊಂಡು ಬಿಸಾಡಿ ಬಿಡ್ತಾರೆ. ನೋಡ್ರಿ, ಬಿಸಾಡಿರ್ತಕ್ಕಂಥದ್ದು ನೀವು ಕಣ್ಣಿಗೆ ಕಾಣ್ತಾ ಇದೆ. ಆಮೇಲೆ ಕೆಲವು ಇದರಲ್ಲಿ ಎಷ್ಟೋ ಅಗಲವಾಗಿ ತಗ್ಗುಗಳಿದ್ದಾವೆ, ಅಲ್ಲಿ ಮಣ್ಣು ಹಾಕಿದ್ದಾರೆ, ಮಣ್ಣು ಕೂಡ ಹಾಕಿಲ್ಲ, ತಗ್ಗುಗಳು ಹಂಗೆ ಇದ್ದಾವೆ. ಆ ಥರದ ತಗ್ಗುಗಳಿದ್ದಾವೆ. ನೋಡ್ರಿ, ನಿಮಗೆ ಕಾಣ್ತಾ ಇದೆ ನೋಡ್ರಿ, ಇದೆಲ್ಲ ಬಿಸಾಗಿರೋದು. ಈ ಥರ ಎಲ್ಲ ಡ್ಯಾಮೇಜ್ ವರ್ಕ್ ಮಾಡ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ದುಡ್ಡಿನ ಹಣದ ಆಸೆಗಾಗಿ ಬಡವರಿಗೆ ಓಡಾಡ್ತಕ್ಕಂಥ, ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆನ ಅವ್ಯವಸ್ಥೆ ಮಾಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ರೋಡ್ ಚೆನ್ನಾಗಿರಲಿ ಅಂತಕ್ಕಂಥ ಮಾಡಿರೋದಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಬಿಸಿ ಹಾಕಿ ಕಾಟಾಚಾರಕ್ಕೆ ಇದೆಲ್ಲ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ದಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಇಂಜಿನಿಯರು, ಈ ಭಾಗದ ಈ ಇಲಾಖೆಗೆ ಸಂಬಂಧಪಟ್ಟಕ್ಕಂಥವ್ರು ಎಲ್ಲರೂ ಬಂದ್ಬಿಟ್ಟು ಈ ವ್ಯವಸ್ಥೆ ನೋಡಿಬಿಟ್ಟು ಜರೂರಾಗಿ ನಮಗೆ ಈ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕಂತ ಇಂಜಿನಿಯರ್ ಹತ್ರ ಹೋಗಿ ಮಾತಾಡಿದಾಗ ಈಗಲೇ ಕಳಿಸ್ತೀವಪ್ಪ, ಬೆಳಿಗ್ಗೆನ ಬರ್ತೀವಿ ನಡೀರಿ ಅಂತ ಹೇಳಿ ಸ್ಪಾಟ್ಗೆ ಬಂದು ನೋಡ್ಕೊಂಡು ಹೋದ್ರು.
ನೋಡ್ಕೊಂಡು ಹೋದ ತಕ್ಷಣ ಅವರು ಬಂದು ನೋಡ್ಕೊಂಡು ನಾಳೆನ ಮಾಡಿಸ್ತೀನಪ್ಪ ಅಂತೇಳಿ ಸುಮಾರು ಒಂದು 2 ತಿಂಗಳಿಂದ 3 ತಿಂಗಳಿಂದ ಹೋರಾಟ ಮಾಡಿದ್ರು ಕೂಡ ಆಗ ಬಂದು ಜಂಗಲ್ ಒಂದು ಕೀಳಿಸಿದ್ರು. ಕುಣಿಗೆ ಜಲ್ಲಿ ಹಾಕಲಿಲ್ಲ. ಏನಪ್ಪ ನೀನು ಜಲ್ಲಿ ಹಾಕಲಿಲ್ಲ, ನಮಗೆ ಇಲ್ಲಿ ಎಮರ್ಜೆನ್ಸಿ ಆಯ್ತು ಅಂತ ಕೇಳಿದಾಗ ಇಲ್ಲ ನಾನು ಮಾಡಲ್ಲ, ನನಗೆ ಬಿಲ್ ಆಗಲ್ಲ ಅಂತ ಉಡಾಪಿ ಉತ್ತರ ಕೊಟ್ಟು ಅವತ್ತೇ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಇವತ್ತಿವರೆಗೂ ಅವನು ಇನ್ಯಾರು ಆರಂಭದ ನಮ್ಗೆ ತಲೆ ಕೊಡ್ತಾ ಇಲ್ಲ. ಮತ್ತು ಈಗ ಬರ್ತಕ್ಕಂಥ ಈಗ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ CO ಆಕಾಶ್ ಅವರು ಬಂದು ನಿಮ್ಮ ಗ್ರಾಮನ ದತ್ತು ತಗೊಂಡಿನಿ, ಏನೇ ಪ್ರಾಬ್ಲಮ್ ಇದ್ರು ನನಗೆ ಫೋನ್ ಮಾಡಿರಿ, ನಾನು ಬಂದು ನಿಮ್ಮ ಗ್ರಾಮನ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೋದನ್ನು ಇದುವರೆಗೂ ಪತ್ತೆ ಇಲ್ಲ. ಮತ್ತು ಅವರು ಗ್ರಾಮ ಪಂಚಾಯತಿ ಅವ್ಯವಹಾರದ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಲೆಟರ್ನಾಗ ಮಾಹಿತಿ ಕೊಟ್ಟರು ಕೂಡ ಮತ್ತೆ ಅವನು ಏನೇನು ಬಂದೇನೆ ಇಲ್ಲ, ಅವತ್ತಲೇಸಿ ಇವತ್ತು ಬಕನೇ ಇಲ್ಲ. ನೀರಿಂದಂತ ಸೊಳ್ಳೆ ವಿಚಿತ್ರ, ಪಂಪ್ ಸೆಟ್ಗಳಿಲ್ಲ, ರಾತ್ರಿ ಕರೆಂಟ್ ಇಲ್ಲ, ಅದು ವ್ಯವಸ್ಥೆ, ರಾತ್ರಿ ಸೊಳ್ಳೆ ಕಾಟ ನೋಡ್ತಾ ಇಲ್ಲ. ಜನಗಳ ಅವಸ್ಥೆ ಇನ್ನು ಕೇಳಬಾರ್ದು. ಅವರು ನಮ್ಮ MLA ಪತ್ತೆ ಇಲ್ಲ. ಎಲ್ಲರನ್ನೂ ವಿಚಾರಿಸಿದ್ರು, ನಮ್ಮ ದತ್ತು ಗ್ರಾಮ ಇಲ್ಲ, ಯಾವ ಗ್ರಾಮನೂ ಇಲ್ಲ, ಯಾರು ತಿರುಗಿ ನೋಡ್ತಾ ಇಲ್ಲ. ನಮ್ಮ ಸರ್ಕಾರನ ಬಿದ್ದೋಗ ಪರಿಸ್ಥಿತಿ ಬಂದೈತೆ ನಮಗೆ. ಅದರಿಂದ ನಾವು ಈ ಥರ ಮಾಡ್ತಾ ಇದ್ದೀವಿ. ಇದು ಚಿಕ್ಕಹಳ್ಳಿ ಗ್ರಾಮದಲ್ಲಿ ವಿಶೇಷ ಏನಪ್ಪ ಅಂದರೆ ಇಡೀ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಇಷ್ಟು ಜಿಲ್ಲೆಯಲ್ಲಿ ಇಷ್ಟು ತಾಲೂಕಲ್ಲಿ ಚಿಕ್ಕಹಳ್ಳಿ ಗ್ರಾಮ ಅಂದರೆ ಹೆಸರಿಗೆ ಇಲ್ಲ. ಯಾವಾಗ ಅವ್ರಿಗೆ ಹೆಸರಿಗೆ ಅಂತಂದರೆ ಚುನಾವಣೆ ಟೈಮಲ್ಲಿ ಮಾತ್ರ ಹೆಸರಿಗೆ. ಇದು ದತ್ತು ಗ್ರಾಮ ಅಲ್ಲ, ಇದು ಎತ್ತು ಗ್ರಾಮ ಆಗೋಗಿತ್ತು ಅಂತ ನನ್ನ ಒಂದು ಅನಿಸಿಕೆ.